ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಹೀರೆಕಾಯಿ ಬಜ್ಜಿನ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಕಾಫಿ ಅಥವಾ ಟೀ ಕುಡಿಯೋವಾಗ ಏನಾದರೂ ಸ್ನ್ಯಾಕ್ಸ್ ಇರಬೇಕು ಅನಿಸುತ್ತೆ. ಅಂಥ ಟೈಮ್ನಲ್ಲಿ ಈ ಹೀರೆಕಾಯಿ ಬಜ್ಜಿನ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಕಾಫಿ ಟೀ ಜೊತೆಗೆ ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಬನ್ನಿ ಹೀರೆಕಾಯಿ ಬಜ್ಜಿನ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಬಜ್ಜಿಗೋಸ್ಕರ 2 ಪೀಸ್ ಹೀರೆಕಾಯಿನ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಸಿಪ್ಪೆ ಪೀಲ್ ಮಾಡಿ ಒಂದು ಸಲ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿನ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಸಣ್ಣ ಲೇಯರ್ ಬರಬೇಕು. ದಪ್ಪ ಆಯಿತು ಅಂದರೆ ಅದು ಹಿಟ್ಟು ನೀಟಾಗಿ ಅಂಟೋದಿಲ್ಲ, ಹಾಗೆ ತಿನ್ನೋದಕ್ಕೂ ಅಷ್ಟೇ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ತುಂಬ ಸಣ್ಣ ಲೇಯರಾಗಿ ಕಟ್ ಮಾಡ್ಕೋಬೇಕು. ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದಾಗಿದೆ. ನಂತರ ಇದಕ್ಕೆ ಬ್ಯಾಟರ್ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆನ ತೊಗೊಂಡು ಅದಕ್ಕೆ 1 ಕಪ್ ಕಡಲೆ ಹಿಟ್ಟು, 2 ಸ್ಪೂನು ಅಕ್ಕಿ ಹಿಟ್ಟು, 1.5 ಸ್ಪೂನು ಮೆಣಸಿನಕಾಯಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಸೋಡಾ, ಹಾಗೆ ಸ್ವಲ್ಪ ಅಜ್ವೈನ ಈ ರೀತಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಬಜ್ಜಿಗೆ ಅಜ್ವೈನ ಸೇರಿಸೋದ್ರಿಂದ ಅದರದ್ದು ಘಮ ಮತ್ತು ರುಚಿ ಎರಡು ತುಂಬಾ ಚೆನ್ನಾಗಿ ಬರುತ್ತೆ. ಕೊನೆಯಲ್ಲಿ ಎಷ್ಟು ಬೇಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಆದರೆ ಹಿಟ್ಟು ತೆಳುವಾಗಿಬಿಡುತ್ತೆ. ಇವಾಗ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಆದ ನಂತರ ಒಂದು ಸಲ ಹೀರೆಕಾಯಿನ ಹಾಕಿ ಡಿಪ್ ಮಾಡಿ ನೋಡಿ. ಈ ರೀತಿ ನೀಟಾಗಿ ಕೋಟಿಂಗ್ ಆಗಬೇಕು. ತೆಳು ಆಗಿದೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆ ಕಾದಿದೆ. ಇವಾಗ ಹೀರೆಕಾಯಿನ ಒಂದೊಂದೇ ಬ್ಯಾಟರ್ನಲ್ಲಿ ಹಚ್ಕೊಂಡು ಈ ರೀತಿಯಾಗಿ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹೀರೆಕಾಯಿ ಹಾಕಿದ ತಕ್ಷಣ ಈ ರೀತಿ ಮೇಲೆ ಬಂದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಎಣ್ಣೆ ಸರಿಯಾಗಿ ಕಾದಿಲ್ಲ ಅಂತ ಅಂದರೆ ಹೀರೆಕಾಯಿ ಬಜ್ಜಿಗಳು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಆದ್ದರಿಂದ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಹೀರೆಕಾಯಿನ ಹಾಕ್ಕೋಬೇಕು. ಬೆಳಗ್ಗೆ ತಿಂಡಿ ಜೊತೆಗೆ ಸಹ ಹೀರೆಕಾಯಿ ಬಜ್ಜಿನ ಮಾಡ್ಕೋಬೋದು. ಹಾಗೆ ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಕಾಫಿ ಟೀ ಜೊತೆಗೆ ಕ್ವಿಕ್ಕಾಗಿ ಬೇಗ ಏನಾದರೂ ಮಾಡಬೇಕು ಅಂತ ಅನ್ನಿಸ್ದಾಗ ಈ ರೀತಿ ಹೀರೆಕಾಯಿ ಬಜ್ಜಿನ ಮಾಡ್ಕೋಬೋದು. ಇವಾಗ ಬಜ್ಜಿಗಳು 2 ಸೈಡು ಚೆನ್ನಾಗಿ ಬೆಂದಿದೆ. ಮೀಡಿಯಮ್ ಹುರಿನಲ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಬೇಯಿಸ್ಕೊಂಡ್ರೆ ಹೀರೆಕಾಯಿ ಬಜ್ಜಿಗಳು ರೆಡಿ ಆಗುತ್ತೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.